ಅಂದರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯವನ್ನು ಇವತ್ತು ಮಾಡ್ತಾಯಿದ್ದಾರೆ. ಅವ್ರಿಗೇನು ಬೆಂಬಲಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಗೆ ಯಾರು ಏನು ಮಾಡೋದಿಲ್ಲ ಅನ್ನೋಂಥ ಬೆಂಬಲದ. ಇವತ್ತು ನೋಡಿರಿ, ನಾವು ವಿಧಾನಸಭೆಯಲ್ಲಿ ನಾವು ನೋಡ್ತೀವಿ, ಆ ಗ್ಯಾಲ್ರಿಯಲ್ಲಿ ಅವರೇ ಕೂತಿರ್ತಾರೆ. ಪೂರ್ತಿ ಗ್ಯಾಲ್ರಿ ಪೂರ್ತಿ ನಮ್ಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಾವು ತಳಗೆ ಮಾತಾಡ್ತಿದ್ದೇನು ಪಾಕಿಸ್ತಾನದ ವಿಧಾನಸೌಧವು, ಭಾರತದ ಕರ್ನಾಟಕದ ವಿಧಾನಸೌಧ ಎಲ್ಲ ಅವೇ ಬುರ್ಕಾದವರು, ಅವರು ಇವರೇ ಕೂತಿರ್ತಾರೆ. ಅಂದ್ರೆ ಇಷ್ಟು ಅವ್ರ ಬಳಿ ಏನಾಗ್ಬಿಟ್ಟದೆ ಅಂದರೆ, ಕೆಲವೊಂದು ಮೌಲ್ಯಗಳು ಅವ್ರ ಭಾಷಣದಾಗ ಹೇಳ್ತಾರೆ, ಹೆಂಗೆ ಕೆಡೋದು ನಾವು ಬಿ ಜೆ ಪಿನ ಹೆಂಗೆ ಮಾಡಿಕೊಡ್ತೀವಿ ಅಂತ ಮಾತಾಡ್ತಾರೆ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಮೇಲೆ ಒಬ್ಬ IPS SP ಮೇಲೇನು ಕಲ್ಲು ಹೋಗದ ಮ್ಯಾಗೂ ಬಂಧನ ಯಾರು ಮಾಡಬೇಕು? ಯಾರು ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ಮ ಇದರಲ್ಲೇ ಸಿಕ್ಕಿದೆ, ಏನು ಡ್ರೋನ್ದಲ್ಲಿ ಸಿಕ್ಕಿದೆ, ನಿಮ್ಮ CCTVಯಲ್ಲಿ ಸಿಕ್ಕಿದೆ. ಹಾಗಾದರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀರಿ? ಅವ್ರ ಕಾಲು ಕೈಯ ಮುರಿಯಂಗೆ ನೀವು ಹೀನಾಯ ಮನುಷ್ಯತ್ತಿಲ್ಲಾರ್ದಂಗೆ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀರಿ. ಹಾಗಾದರೆ ಅವ್ರಿಗೆ ಏನು ಮಾಡಿದ್ರಿ? ಏನು ಕ್ರಮ ಕೈಗೊಂಡ್ರಿ? ಇವತ್ತಿನ ತನಕ ಆ ಮುಸ್ಲಿಮ್ ಏನೋ ಜಮಾತಿದೆ, ಆ ಮಸೀದಿದೆ, ಪಂಕ ಮಸೀದಿ, 8 ಮಂದಿನ ಅರೆಸ್ಟ್ ಮಾಡಿರಿ. ಅಲ್ಲಿರುವಂಥ ಮೌಲ್ವಿ ಅವ್ರನ್ನೆಲ್ಲ ಒಳಗೆ ಕೂಡಿ ಹಾಕಲಿಕ್ಕೆ 200-300 ಜನ ಹಿಂದಿನ ಭಾಗಲ್ಲೇ ಬಂದು ಸೇರಿದ್ರತ್ತನ್ನೋಂಥದ್ದು ಎಲ್ಲ ಓಪನ್ ಇದೆ. ಯಾರದಂತ ಮುಖ ಸಿಗ್ತದೆ. ಆದರೆ ಅದನ್ನು ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾರಂತೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡಿರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕು. ನಾದೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್, ನಾವೆಲ್ಲ ಮಾಡ್ತಾಯಿದ್ದೀವಿ ಅಂತ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ